ವೀಕೆಂಡ್ಸಲ್ಲಿ ಮಾಮೂಲಿ ಈಗ ವೀಕ್ಡೇಸಲ್ಲಿ ಏನು ರೇಟ್ ಇರುತ್ತೆ, ವೀಕೆಂಡ್ಸಲ್ಲಿ ಏನು ರೇಟ್ ಸಿಗುತ್ತೆ? ಮಾಮೂಲಿ ಒಂದು 700-800 ರೂಪಾಯಿ ಇರುತ್ತೆ. ಸಂಡೇ ಸಾಟರ್ಡೆ ಎಲ್ಲ ಒಂದು 1000 ರೂಪೀಸ್ ಇರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಟ್ರಾವೆಲರ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಳೇಬೀಡು ಬಂದಿದ್ದೀವಿ. ಇಲ್ಲಿ ಬಂದು ಧನುಷ್ ಹೋಮ್ ಸ್ಟೇ ಅಂತ ಒಂದು ಹೋಮ್ ಸ್ಟೇ ಇದೆ. ಇಲ್ಲಿ ಹಳೇಬೀಡು ಮತ್ತು ಬೇಲೂರು ಎರಡಕ್ಕೂ ಹತ್ರ ಆಗುತ್ತೆ. ಮತ್ತು ನಿಮಗೆ ಈ ಹೋಮ್ ಸ್ಟೇ ಬಂದು ನಿಮಗೆ ಹಾಸನಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಹಾಸನಿಂದ ನೀವು ಇಲ್ಲಿ ಬರ್ತೀರಾ, ಏನಕ್ಕೆ ಹಳೇಬೀಡು ಬರ್ತೀರಾ. ಹಳೇಬೀಡು ನೋಡೋಕ್ಕೆ ಬಂದಾಗ ನಿಮ್ಗೆ ಇಲ್ಲಿ ಹೋಮ್ ಸ್ಟೇ ಸಿಗುತ್ತೆ. ನಿಮ್ಗೆ ಹೋಮ್ ಸ್ಟೇ ಇಲ್ಲಿಂದ ಈ ಹೊಯ್ಸಳ ಸರ್ಕಲ್ ಇದೆ, ಈ ಸರ್ಕಲ್ ಈ ಸರ್ಕಲಿಂದ ರೈಟ್ ಸೈಡ್ಗೆ ಹೋದರೆ ಇಲ್ಲಿ ಹಳೇಬೀಡು ಸಿಗುತ್ತೆ. ಹಳೇಬೀಡು ಇಲ್ಲೇ ಬೋರ್ಡ್ ಹಾಕಿದೆ ನೋಡಿ, ಇಲ್ಲಿ ಹಳೇಬೀಡು ಇದೆ, ಹಳೇಬೀಡಿಗೆ ಹೋಗ್ಬೋದು. ಮತ್ತು ಇಲ್ಲಿಂದ ಲೆಫ್ಟ್ಗೆ ಹೋದರೆ ನಿಮಗೆ ಧನುಷ್ ಹೋಮ್ ಸ್ಟೇ ಅಂತ ಹೋಮ್ ಸ್ಟೇ ಸಿಗುತ್ತೆ. ಆ ಹೋಮ್ ಸ್ಟೇ ಯಾವ ಥರ ಇದೆ, ಅಲ್ಲಿಗೆ ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಯಾವ ಥರ ವ್ಯವಸ್ಥೆ ಇದೆ, ಹೋಮ್ ಸ್ಟೇ ಯಾವ ಥರ ನೀವು ಉಳ್ಕೋಬೋದು, ಟೈಮಿಂಗ್ಸ್ ಏನು, ಅಲ್ಲಿ ಏನೇನು ಫೆಸಿಲಿಟಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡೋಣ. ಇದು ಹೊಯ್ಸಳ ಸರ್ಕಲ್ಲು. ಆ ಕಡೆ ಬಸ್ ಬರ್ತಿದೆಯಲ್ಲ, ಆ ಸೈಡಿಂದ ಬಂದು ನೀವು ಹಳೇಬೀಡಿಗೆ ಹೋಗಬೇಕು. ಈ ಸರ್ಕಲಲ್ಲಿ ಆ ಕಡೆ ನೀವು ಈ ಕಡೆಯಿಂದ ಬರ್ತೀರಾ, ಈ ಕಡೆಯಿಂದ ಬಂದಾಗ ರೈಟ್ ತೊಗೊಂಡ್ರೆ ಹೋಮ್ ಸ್ಟೇಗೆ ಹೋಗೋದು. ಈ ಹೋಮ್ ಸ್ಟೇಗೆ ಯಾವ ಥರ ಹೋಗಬೇಕು, ಹೋಮ್ ಸ್ಟೇ ಯಾವ ಥರ ಫೆಸಿಲಿಟಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಮಂಗಳೂರು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಹಳೇಬೀಡು ಒಂದು ಬೋರ್ಡ್ ಇದೆ ನೋಡಿ. ಇಲ್ಲಿ ನಿಮಗೆ ಧರ್ಮಸ್ಥಳ, ಬೇಲೂರು ಹೋಗೋ ರೂಟಾಗಿ ಹೋಗ್ಬೇಕು. ನೀವು ಹಳೇಬೀಡು ಮುಗಿಸ್ಕೊಂಡು ಬೇಲೂರು ಹೋಗ್ತಿಲ್ಲ, ಅದೇ ರೂಟಲ್ಲಿ 2 ಕಿಲೋಮೀಟ್ರ್ ಹೋದರೆ ನಿಮಗೆ ಧನುಷ್ ಹೋಮ್ ಸ್ಟೇ ಸಿಗುತ್ತೆ. ಹೋಮ್ ಸ್ಟೇ ಯಾವ ಥರ ಇದೆ, ಆ ಟೈಮಿಂಗ್ಸ್ ಏನು, ಎಷ್ಟು ಅಮೌಂಟು ಪೇ ಮಾಡಬೇಕಾಗುತ್ತೆ, ಮತ್ತು ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋನ ಈಗ ಕಂಟಿನ್ಯೂ ಮಾಡೋಣ. ಅಲ್ಲೊಂದು ದೇವಸ್ಥಾನ ಬರುತ್ತೆ, ಒಂದು ದೇವಸ್ಥಾನದೊಂದು ಆರ್ಚ್ ಬರುತ್ತೆ, ಕರಿಮರಿಯಮ್ಮ ದೇವಸ್ಥಾನದ ಆರ್ಚ್ ಹತ್ರ ಆಪೋಸಿಟ್ ನೀವು ಲೆಫ್ಟ್ ತೊಗೊಂಡ್ರೆ ಇದು ಬಸವೇಶ್ವರ ವೃತ್ತ ಅಂತ ಇದಕ್ಕೆ. ಬಸವೇಶ್ವರ ವೃತ್ತದಲ್ಲಿ ಮತ್ತೆ ಲೆಫ್ಟ್ ತೊಗೋಬೇಕು. ವೀರಭದ್ರೇಶ್ವರ ಸ್ಟೀಲ್ಸ್ ಆ್ಯಂಡ್ ಹಾರ್ಡ್ವೇರ್ಸ್ ಇದೆ, ಹಾರ್ಡ್ವೇರ್ಸ್ ಆಪೋಸಿಟು ಲೆಫ್ಟ್ ತೊಗೋಬೇಕು. ಇಲ್ಲಿಂದ ಒಂದು 100 ಮೀಟರ್ 200 ಮೀಟರ್ ಹೋದರೆ ನಿಮಗೆ ಹೋಮ್ ಸ್ಟೇ ಸಿಗುತ್ತೆ. ಇಲ್ಲಿ ಫಾರ್ಮ್ ಹೌಸ್ ಇದೆ, 2 ಫಾರ್ಮ್ ಹೌಸ್ ಸಿಗುತ್ತೆ. ಇಲ್ಲಿ ತೋಟ ಇದು, ತುಂಬ ನೇಚರ್ ತುಂಬ ಚೆನ್ನಾಗಿದೆ, ಡಿಸ್ಟರ್ಬೆನ್ಸ್ ಇಲ್ಲ, ವಾತಾವರಣ ಇರುತ್ತೆ. ಸೇಮ್ ಒಂದು ತೋಟದಲ್ಲಿ ಹಳ್ಳಿಗಿಂತ ನೀವು ಒಂದು ತೋಟದ ಮನೆಯಲ್ಲಿ ಇದೇ ಥರ ಫೀಲ್ ಆಗುತ್ತೆ ನೋಡಿ. ಇದೆ ಧನುಷ್ ಹೋಮ್ ಸ್ಟೇ ಕಾಣಿಸಿದೆಯಲ್ಲ, ಎದುರುಗಡೆ ತೆಂಗಿನ ತೋಟ ಇದೆ ವಿಶಾಲವಾಗಿ. ನಿಮಗೆ ಫುಲ್ ಪಾರ್ಕಿಂಗ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಒಳಗಡೆ ಪಾರ್ಕ್ ಮಾಡ್ಬೋದು, ನೀವು ಹೊರಗಡೆ ಗಾಡಿಗಳನ್ನ ಪಾರ್ಕ್ ಮಾಡ್ಬೋದು. ನಮಸ್ಕಾರ. ನಿಮಗೆ ಹೋಮ್ ಸ್ಟೇ ಈಗ ನಾವು ಅಲ್ಲಿಂದ ಹಳೇಬೀಡಿಂದ ಬಂದ್ವಿ. ಇಲ್ಲಿಂದ 2 ಕಿಲೋಮೀಟ್ರ್ ಅಂತ ಲೊಕೇಶನ್ ಕಳಿಸಿದ್ರಿ. ಇಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ ಬರೋಕ್ಕೆ. ಇಲ್ಲಿ ಬರೋಕ್ಕೆ ವೆಹಿಕಲ್ ಯಾವ ಥರ ಇದೆ, ಓನ್ ವೆಹಿಕಲ್ ಅವರು ಬರ್ಬೋದು. ಬೇರೆ ಈಗ ನಾವು ವೆಹಿಕಲ್ ತಂದಿಲ್ಲ, ಬಸ್ಸಲ್ಲಿ ಬಂದಿವಿ ಅಂತಂದ್ರೆ ರೂಮ್ ಬೇಕಂದ್ರೆ ಯಾವ ಥರ ಬರ್ತದೆ, ಆಟೋಗಳ ವ್ಯವಸ್ಥೆ? ಆಟೋದಲ್ಲೆಲ್ಲ ಒಂದು 80-100 ರೂಪಾಯಿ ಕೊಟ್ಟರೆ ಬಸ್ ಸ್ಟ್ಯಾಂಡಿಂದ ಕರ್ಕೊಬಂದು ಇಲ್ಲಿಗೆ ಬಿಡ್ತಾರೆ. ಓಕೆ. ಇನ್ನು ಜಾಸ್ತಿ ಹೆಚ್ಚೆಲ್ಲ ವೆಹಿಕಲ್ ಇರೋರೇ ಬರೋದು. ಓಕೆ. ನಿಮಗೆ ಹೋಮ್ ಸ್ಟೇಗೆ ಬರಬೇಕು ಇಲ್ಲಿ ಅಂದರೆ ಇಲ್ಲಿ ಯಾವ ಥರ ಫೆಸಿಲಿಟೀಸ್ ಇದೆ, ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಓಕೆ. ಯಾವಾಗ ಬಂದರೂ ರೂಮ್ ಕೊಡ್ತೀವಿ. ಬುಕ್ ಮಾಡ್ಕೊಂಡಾರು ಬರ್ಬೋದು, ಡೈರೆಕ್ಟ್ ಬಂದರೆ ನಮ್ಮಲ್ಲಿ ಫೋನ್ ಮಾಡ್ಕೊಂಡು ಬಂದರೆ ರೂಮ್ ಕೊಡ್ತೀವಿ. ಓಕೆ. ರೂಮ್ ಇರ್ತವೆ. ಆದರೆ ಮುಂಚೆನೇ ಬುಕ್ ಮಾಡ್ಕೊಂಡು ನಿಮ್ಮ ಫೋನ್ ನಂಬರ್ಗೆ, ಈಗ ನಮ್ಮ ಸ್ಕ್ರೀನಲ್ಲಿ ಕಾಣ್ತಾರೋ ಫೋನ್ ನಂಬರ್ಗೆ ಫೋನ್ ಮಾಡ್ಕೊಂಡು ಬಂದರೆ ಕೊಡ್ತೀವಿ. ಓಕೆ. ಅಂದರೆ ನಿಮ್ಮ ಮುಂಚೆ ಅಂದರೆ ಬುಕ್ಕಿಂಗ್ ಏನಾದ್ರು ಪಾರ್ಟ್ ಪೇಮೆಂಟ್ ಏನಾರು ಮಾಡಬೇಕಾಗತ್ತಾ? ಇಲ್ಲ, ಮಾಡಿದ್ರೂ ಆಗುತ್ತೆ, ಮಾಡಿಲ್ಲ ಅಂದ್ರೆ ಕೊಡ್ತೀವಿ. ಬಟ್ ಇನ್ಫಾರ್ಮ್ ಮಾಡಬೇಕು, ಕನ್ಫರ್ಮ್ ಮಾಡ್ಕೊಂಡ್ರೆ ರೂಮ್ ಇಟ್ಟಿರ್ತೀವಿ. ಅಂದರೆ ಅಂತ ಕೆಲವೊಂದು ಟೈಮಲ್ಲಿ ವೀಕೆಂಡ್ಸಲ್ಲಿ ಮತ್ತು ಫೆಸ್ಟಿವಲ್ಸ್ ಟೈಮಲ್ಲಿ ರಶ್ ಇದ್ದಾಗ ಟೈಮಲ್ಲಿ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ರೂಮ್ ನೀವು ರಿಸರ್ವ್ ಮಾಡ್ತೀವಿ. ಅಂದರೆ ನಿಮ್ಗೆ ಪೇಮೆಂಟ್ ಕಳಿಸಿದ್ರು ಓಕೆ, ಇಲ್ಲಾಂದರೆ ಜಸ್ಟ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಕೊಂಡು ಬಂದರು ಓಕೆ. ಓಕೆ. ಮತ್ತು ಇಲ್ಲಿ ಏನೇನು ವ್ಯವಸ್ಥೆ ಸಿಗುತ್ತೆ ಈಗ ಬಂದವರು? ಈಗ ಊಟದ ಫೆಸಿಲಿಟಿ ಏನಾದ್ರು ನಾವು ಮಾಡಬೇಕು ಅಂದರೆ ಅವ್ರು ಕೇಳಿದ್ರೆ ಬಂದವರಿಗೆ ಮಾಡ್ಕೊಡ್ತೀವಿ. ಫುಡ್ಡು ಹೆಚ್ಚು ಹೋಟೆಲ್ಗೆ ಹೋಗ್ತಾರೆ, ಹೋಟೆಲ್ಗೆ ಹೋಗ್ಬೋದು, ಮಾಡಿಕೊಡ್ತೀವಿ. ಓಕೆ. ಆಮೇಲೆ ಸುತ್ತ ಎಲ್ಲ ಕಾರ್ ಪಾರ್ಕಿಂಗ್ ಇದೆ, ಸುತ್ತ ಜಾಗ ಇದೆ. ಓಕೆ. ಕಾರ್ ಬೆಳಿಗ್ಗೆ ಎಲ್ಲ ಕಾರ್ ವಾಶ್ ಮಾಡ್ಕೊತಾರೆ. ಸ್ನಾನಕ್ಕೆ ಯಾವಾಗಲೂ 24 ಗಂಟೆ ಬಿಸಿನೀರು ಇರುತ್ತೆ. ಗೀಸರ್ ವ್ಯವಸ್ಥೆ ಇರುತ್ತೆ, ಸೋಲಾರ್ ಇದೆ, ನೀರಿನ ವ್ಯವಸ್ಥೆ ಚೆನ್ನಾಗಿದೆ.
ಓಕೆ. ಆಮೇಲೆ ಸುತ್ತ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿ. ಅಂದರೆ ಬಂದವ್ರು ನೀವು ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ಫುಡ್ ಬೇಕಂದ್ರೆ ನೀವು ರೆಡಿ ಮಾಡ್ಕೊಡ್ತೀರಾ, ಇಲ್ಲ ಅವರೇ ಬಂದು ರೆಡಿ ಮಾಡ್ಕೋಬೋದು? ಅವರು ಮಾಡ್ಕೋಬೋದು. ಹೆಚ್ಚೆಲ್ಲ ಕಾರಲ್ಲಿ ತಂದಿರ್ತಾರೆ ಅವರೇ ಸಾಮಾನುಗಳೆಲ್ಲ. ಓಕೆ. ಅವರೇ ಪ್ರಿಪೇರ್ ಮಾಡ್ಕೊಂಡು ಅವರೇ ಮಾಡ್ಕೋಬೋದು? ಅವರೇ ಮಾಡ್ಕೋಬೋದು. ಇಲ್ಲ ನಿಮಗೆ ಬೇಕಂದ್ರೆ ನೀವು ರೆಡಿ ಮಾಡಿಕೊಡ್ತೀರಾ? ರೆಡಿ ಮಾಡಿಕೊಡ್ತೀವಿ. 1 ಗಂಟೆ ಟೈಮ್ ಕೊಟ್ಟರೆ 1 ಗಂಟೆ ಮುಂಚೆ ಹೇಳಿದ್ರೆ ಮಾಡಿಕೊಡ್ತೀವಿ. ಓಕೆ. ಮತ್ತು ಇಲ್ಲಿ ಯಾವ ಪ್ಲೇಸ್ಗೆ ಹೋಗ್ಬೋದು? ಈಗ ಹಳೇಬೀಡು ನೋಡಿಕೊಂಡು ಸ್ಟೇ ಆಗಿ ಏನೇನು ನೋಡ್ಕೋಬೋದು? ಹಳೇಬೀಡಲ್ಲಿ ಒಂದು 3-4 ಪ್ಲೇಸ್ ಇದೆ. ಪುಷ್ಪಗಿರಿ ಬೆಟ್ಟ ಇದೆ. ಓಕೆ. ಈ ಕಡೆ ಉದ್ಭವ ಗಣಪತಿ ಬೆಳವಾಡಿ ಅಂತ ಪಕ್ಕದಲ್ಲಿದೆ, ಅಲ್ಲಿ ಹೋಗ್ಬೋದು. ನಮ್ಮ ಬೇಲೂರು ಚೆನ್ನಕೇಶವ ಟೆಂಪಲ್ ಹೋಗ್ಬೋದು. ಬೇಲೂರು ನೋಡ್ಬೋದು? ಬೇಲೂರು ನೋಡ್ಬೋದು. ಬೇಲೂರಿಂದ 15 ಕಿಲೋಮೀಟ್ರ್ ಆಗುತ್ತೆ ನಮ್ಮಲ್ಲಿಂದ, ನಮ್ಮ ಜಾಗದಿಂದ. ಹಳೇಬೀಡಿಗೆ 2 ಕಿಲೋಮೀಟರ್. ಅಲ್ಲಿ ಎಫ್ ಸಿ ಡ್ಯಾಮ್ ಇದೆ, ಅಲ್ಲಿ ನೋಡ್ಬೋದು. ಈ ಹೊಯ್ಸಳ ದ್ವಾರಸಮುದ್ರ ಕೆರೆ ಇದೆ, ದೊಡ್ಡ ಕೆರೆ, ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಇರುತ್ತೆ, ಅದೆಲ್ಲ ನೋಡ್ಬೋದು. ಇಷ್ಟು ಪ್ಲೇಸ್ ನೋಡ್ಕೋಬೋದು. ಅಂದರೆ ಅದು ಬೆಟ್ಟ ಒಂದು ಹೇಳಿದ್ರಿ ಲಾಸ್ಟ್ ಟೈಮ್? ಪುಷ್ಪಗಿರಿ ಬೆಟ್ಟ ಲಾಸ್ಟ್ ಟೈಮ್ ಬಂದಾಗ. ಅದನ್ನು ನೋಡ್ಕೊಂಡು ನೋಡ್ಬೋದು. ಒಟ್ಟಿಗೆ 1 ದಿವಸ ಬೇಕು ಸುತ್ತ ಇಲ್ಲಿ ನೋಡೋಕ್ಕೆ. ಅಷ್ಟು 1 ಡೇ ಇಲ್ಲಿ ಸ್ಟೇ ಆಗಿ ಇಲ್ಲೆಲ್ಲ ಕವರ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಟೂರಿಸಮ್ ಪ್ಲೇಸು ತುಂಬ ಚೆನ್ನಾಗಿದೆ. ಓಕೆ. ಬರ್ತಾರೆ ಟೂರಿಸ್ಟರೆಲ್ಲ. ಈಗ ನಿಮ್ಗೆ ಇಲ್ಲಿ ಹೊರಗಡೆ ಜನ ಎಲ್ಲ ಬಂದಿದ್ದಾರಾ? ಈಗ ಬರ್ತಾರೆ. ಈಗ ನೀವು ಈಗ ಓಪನ್ ಮಾಡಿ ಎಷ್ಟು ಇದೆ? ಓಪನ್ ಮಾಡಿ ಒಂದು 4 ತಿಂಗಳಾಗಿದೆ. 4 ಮಂತ್ಸ್ ಆಗಿದೆ. ಬಟ್ ಇಲ್ಲಿ ಅಂದರೆ ಈ ಪಬ್ಲಿಕ್ಕಿಂದ ನಿಮಗೆ ನಿಮ್ಮ ಕಾಂಟ್ಯಾಕ್ಟಿಂದ ಜನ ಬರ್ತಾರೆ. ಬಟ್ ಇಲ್ಲಿ ಬಂದರೆ ಒಂದು ದಿನ ಈ ಎಲ್ಲ ಪ್ಲೇಸ್ ಕವರ್ ಮಾಡಿ ಇಲ್ಲಿ ಉಳ್ಕೊಂಡು ನೆಕ್ಸ್ಟ್ ಮುಂದೆ ಶೃಂಗೇರಿ ಇದೆ, ಧರ್ಮಸ್ಥಳ ಇದೆ ರೂಟು ಹೊರಗಡೆ ಇದೇ ರೂಟಲ್ಲಿ ಹೋಗ್ತಾರೆ. ಹೊರನಾಡು ಶೃಂಗೇರಿ ಅಲ್ಲಿ ಬೋರ್ಡಲ್ಲಿ ನೋಡಿದ್ವಲ್ಲ ನಾವು, ಹೊರನಾಡು ಶೃಂಗೇರಿ ಎಲ್ಲ ಬೋರ್ಡ್ ಹಾಕಿತ್ತು. ಇದು ಆಪ್ಷನ್. ನಿಮ್ಮ ರೂಮ್ಗೆ ಹೆಂಗೆ ಬಂದ್ವಿ ನಾವು ಅದೇ ಕಂಟಿನ್ಯೂ ಆದರೆ ಇದೇ ರೋಡಲ್ಲಿ ಹೋಗ್ಬೇಕು. ಅದೇ ರೋಡಲ್ಲಿ ಮುಂದೆ ಹೈವೇನಲ್ಲಿ ಹಿಂಗೆ ಹೋಗ್ಬೇಕು. ಓಕೆ. ಇದು ಬಂದು ತೋಟದ ಮಧ್ಯೆ ಇರೋದು? ತೋಟದ ಮಧ್ಯೆ. ಸಿಟಿ ಆ ಥರ ಗದ್ದಲ ಏನು ಇರೋಲ್ಲ? ಹೈವೇ ರೋಡಿಂದ ಒಂದು 300 ಮೀಟರ್ ಒಳಗಡೆ ಇದೆ. ಅಕಸ್ಮಾತ್ ಏನಾದರೂ ನನಗೆ ತರಕಾರಿ ಬೇಕು ಇಲ್ಲ ಏನೋ ಐಟಮ್ ಬೇಕು ಅಂದರೆ ಇಲ್ಲಿ ಬಂದಾಗ ಅವರೇ ಹೋಗ್ತಾ ಹೋಗ್ಬೋದಾ, ಇಲ್ಲ ನಿಮ್ಗೆ ಇನ್ಫಾರ್ಮ್? ಇಲ್ಲ, ನಮ್ಮ ಹತ್ರ ಹೋಗಿ 2 ವೀಲರ್ ಇಸ್ಕೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ನಾವೇ ತಂದು ಕೊಡ್ತೀವಿ. ಅಂದರೆ ಎಮರ್ಜೆನ್ಸಿ ಏನಾದ್ರು ಇದ್ದರೆ ತಂದು ಕೊಡ್ತೀವಿ ನಾವೇ. ಮೇಲೆ ನೋಡೋಣ ನಂಗೆ ರೂಮ್ ಹೆಂಗಿದೆ ಅಂತ. ಇಲ್ಲಿ ಎಷ್ಟು ಕೆಳಗಡೆ ಎಷ್ಟು ರೂಮ್ ಇದೆ? ಇಲ್ಲಿ ಕೆಳಗಡೆ ಒಂದು 3 ರೂಮ್ ಇದೆ, ಮೇಲ್ಗಡೆ ಒಂದು 3 ರೂಮ್, ಒಟ್ಟಿಗೆ 6 ರೂಮ್ ಇದ್ದಾವೆ. ಬನ್ನಿ ಈಗ ರೂಮ್ ಹೇಗಿದೆ ನೋಡೋಣ. ಸರಿ, ಹೇಳಿ. ಈಗ ಇಲ್ಲಿಗೆ ಒಂದು ಬಸ್ ಜನ ಬರ್ತಾರೆ, ಅಷ್ಟು ಈಗ ಟ್ರಿಪ್ ಬರ್ತಾರಲ್ಲ, ಆ ಥರ ಜನ ಬಂದರೆ ಯಾವ ಥರ ಫೆಸಿಲಿಟೀಸ್ ಇರುತ್ತೆ? ಒಂದು ಬಸ್ ಜನ ಕೆಳಗಡೆ ಹಾಲ್ ಇದೆ, ದೊಡ್ಡ ಹಾಲ್ ಇದೆ. ಹಾಲಲ್ಲಾದ್ರೂ ಕೊಡ್ತೀವಿ. ರೂಮ್ಸ್ ಬೇಕಾದ್ರೆ ರೂಮ್ ಕೊಡ್ತೀವಿ. ಡಾರ್ಮೆಂಟ್ರಿ ಹಾಲ್ ಥರ ದೊಡ್ಡ ಹಾಲ್ ಇದೆ. ಇದು ರೂಮ್ ಇಷ್ಟೇ ಎಲ್ಲ ರೂಮ್ ಇದೆ ಇದೇ ಥರ? ಕಿಂಗ್ ಸೈಜ್ ಇದೆ? ಇದೇ ಥರ ಇದೆ. ಗೀಸರು ಸೋಲಾರ್ 2 ಇದೆ? ಸೋಲಾರ್ 2 ಇದೆ. ವೀಕೆಂಡ್ಸಲ್ಲಿ ಮಾಮೂಲಿ, ಈಗ ವೀಕ್ ಡೇಸಲ್ಲಿ ಏನು ರೇಟ್ ಇರುತ್ತೆ, ವೀಕೆಂಡ್ಸಲ್ಲಿ ಏನು ರೇಟ್ ಸಿಗುತ್ತೆ? ಮಾಮೂಲಿ ಒಂದು 700-800 ರೂಪಾಯಿ ಇರುತ್ತೆ. ಸಂಡೇ ಸಾಟರ್ಡೆ ಎಲ್ಲ ಒಂದು 1000 ರೂಪೀಸ್ ಇರುತ್ತೆ. 1000 ರೂಪೀಸ್ ಇರುತ್ತೆ. ಇದು ಈಗ ರೂಮ್ಗೆ ಈಗ ರೂಮ್ ಮಾಡ್ಕೊಂಡು ಬರ್ತಾರಲ್ಲ ಅವ್ರಿಗೆ ಕೊಡ್ಬೇಕು ನಿಮಗೆ? ಆಧಾರ್ ಕಾರ್ಡು DL ಯಾವುದೋ ಒಂದು ಒಟ್ಟಿಗೆ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಕೊಡಬೇಕು. ಅಂದರೆ ಈಗ ಒಂದು ಫ್ಯಾಮಿಲಿ ಬಂದರೆ ಒಬ್ರದ್ದಾಗಲ್ಲ, ಎಲ್ಲರದ್ದು? ಫ್ಯಾಮಿಲಿ ಬಂದರೆ ಒಂದಿಬ್ಬರು ಸಾಕು. ಮಕ್ಕಳು ಏನೋ ಇದ್ರೆ ಮಕ್ಕಳದೆಲ್ಲ ಹಿಂಗೆ ತಗೊಳಲ್ಲ. ದೊಡ್ಡವ್ರದ್ದು ಮಸ್ಟ್ ಬೇಕೇ ಬೇಕು. ಅಂದರೆ ನೀವು ಗೌರ್ಮೆಂಟ್ ರೂಲ್ಸ್ ತಂದಿರ್ತಾರಲ್ಲ, ಟ್ರಾವೆಲ್ ಮಾಡೋರು ಇನ್ನೇನು ಆಧಾರ್ ಕಾರ್ಡ್ ಆಗಲಿ ಒಂದು ಡ್ರೈವಿಂಗ್ DL ಆಗಲಿ ಎಲ್ಲ ತಂದಿರ್ತಾರಲ್ಲ, ಬೇರೆ ಕಡೆ ರೂಮ್ಗಳು ಮಾಡೋದು ಜೆರಾಕ್ಸ್ ಅಂತೀವಿ, ಡೈರಿಲಿ ಎಂಟ್ರಿ ಮಾಡ್ಕೊತೀವಿ. ಓಕೆ. ಟೋಟಲ್ ನಿಮ್ಗೆ ಒಂದು ಸರಿ 24 ಅವರ್ಸು ಈಗ ರೂಮ್ ಮಾಡಿದ್ರೆ ಅವರು ನೀವು ಒನ್ ಡೇ ಲೆಕ್ಕ ಪೇ ಮಾಡಬೇಕು. 12 ಅವರ್ಸು ಹೆಚ್ಚೆಲ್ಲ ಇವಾಗ ನಮಗೆ 12 ಅವರ್ಸ್ ಅಂತ ಏನು ಬಂದಿಲ್ಲ. 24 ಅವರ್ಸ್ ಯಾರೇ ಇರಲ್ಲ. ಸಂಜೆ ನೈಟ್ ಬರ್ತಾರೆ 8-9 ಗಂಟೆಗೆ, ಬೆಳಗ್ಗೆ 6 ಗಂಟೆಗೆ ಸ್ನಾನ ಮಾಡ್ಕೊಂಡು ಎಲ್ಲ ಟೆಂಪಲ್ ದರ್ಶನಕ್ಕೆಲ್ಲ ಹೋಗ್ಬಿಡ್ತಾರೆ. ಹಂಗಾಗಿ ಆಮೇಲೆ ಟೆಂಪಲ್ ದರ್ಶನ ಮಾಡ್ಕೊಂಡು ಕೆಲವರು ಬಂದ್ಬಿಟ್ಟು ಆಮೇಲೆ ತಗೊಂಡು ಹೋಗ್ತಾರೆ 9 ಗಂಟೆ 10 ಗಂಟೆ. 1 ನೈಟ್ 24 ಅವರ್ಸ್ ಲೆಕ್ಕ ಬರುತ್ತೆ ಅಷ್ಟೇ. ಓಕೆ. 1 ಅವರ್ ಇರ್ತಾರೆ, 1 ಅವರ್ ಜಾಸ್ತಿ ಇರ್ತಾರೆ, ಅದೆಲ್ಲದಲ್ಲೇನು ಲೆಕ್ಕ ಕೌಂಟ್ ಇಲ್ಲ. ಓಕೆ. ಬಟ್ ಈಗ ನೀವು ನಮಗೆ ನಮ್ಮ ರೆಸ್ಪಾನ್ಸು ಈಗ ನಾವೇ ಹೇಳಿದ್ರೆ ನಮ್ಮ ವಿಡಿಯೋದ ನಾವೇ ಹೇಳ್ತಾರಾಗುತ್ತೆ. ಕ್ಲೀನಿಂಗಲ್ಲಾಗಲಿ ಫೆಸಿಲಿಟೀಸ್ ಆಗಲಿ ಏನು ತೊಂದರೆ ಇಲ್ಲ. ಬಟ್ ಕಸ್ಟಮರ್ ಬಂದೋ ರೆಸ್ಪಾನ್ಸ್ ಹೆಂಗಿದೆ? ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದಷ್ಟು ಕ್ಲೀನ್ ಮೇಂಟೈನ್ ಮಾಡಬೇಕು, ನಾವು ಕಷ್ಟಪಡಬೇಕು. ಕ್ಲೀನ್ ಇಲ್ಲ ಅಂದರೆ ಯಾರೂ ಬರೋಲ್ಲ. ಬಟ್ ಕ್ಲೀನಿಂಗಲ್ಲಿ ಏನು ತೊಂದರೆ ಇಲ್ಲ, ಕ್ಲೀನಿಂಗ್ ಇದೆ. ಬಟ್ ನಿಮ್ಗೆ ಇಲ್ಲಿ ಸೋಪ್ ಎಲ್ಲ ಇದೆಲ್ಲ ಇದೆ? ಸೋಪ್ ಎಲ್ಲ ಕೊಡ್ತೀವಿ. ಸೋಪು ಟವಲ್ ಇರುತ್ತೆ, ನೀವೇ ಕೊಡ್ತೀರಾ? ಇಲ್ಲಿ ಸೆಕ್ಯೂರಿಟಿ ಎಲ್ಲ CC ಕ್ಯಾಮ್ರಾ ಇದೆ ಸುತ್ತ. ಕೆಳಗಡೆ ನಾವೇ ವಾಸ ಇರ್ತೀವಿ. ನೀವು ಇಲ್ಲೇ ಇದ್ದೀರಾ? ಕೆಳಗಡೆ ನಾವು ಇಲ್ಲೇ ಇದ್ದೀವಿ. ಗೇಟ್ ಇದೆ ಒಳಗಡೆ, ಪಾರ್ಕಿಂಗ್ ಎಲ್ಲ ಗಾಡಿ ಒಳಗಡೆ. ನಿಮ್ಮ ಮನೆ ಕೆಳಗಡೆ ಇರೋದ್ರಿಂದ ಏನು ಭಯ ಇಲ್ಲ? ಏನಾದರೂ ಯಾರು ಬರ್ತಾರೆ ಏನು ಭಯ ಇಲ್ಲ. ಏನೋ ಪ್ರಾಬ್ಲಮ್ ನಿಮ್ಗೆ ಫೋನ್ ಮಾಡ್ಬೋದು. ಮತ್ತೆ ನಿಮ್ಮ ಮನೆಗೆ ಬಂದು ಸುತ್ತ ಮನೆ ಇದ್ದಾವೆ, ಟೌನ್ ಹತ್ರ ಇದೆ, ಹಂಗಾಗಿ ಏನು ತೊಂದರೆ ಇಲ್ಲ. ತೊಂದರೆ ಏನಿಲ್ಲ. ಕ್ಯಾಮ್ರಾನೂ ಇದೆ? ಕ್ಯಾಮ್ರಾ ಸುತ್ತ CC ಕ್ಯಾಮ್ರಾ ಇರಲೇಬೇಕು. ಓಕೆ.
4 ಕ್ಯಾಮ್ರಾ ಇದೆ ಸುತ್ತ. ಸೇಫ್ಟಿ ಪರ್ಪಸ್ ಏನು ಭಯ ಇಲ್ಲ. ಸೇಫ್ಟಿ ಏನಿಲ್ಲ. ಮತ್ತೆ ವೆಹಿಕಲ್ ಬಂದವರಿಗೆ ವೆಹಿಕಲ್ ರೋಡೇ ನಿಲ್ಸ್ಕೋಬೋದು, ಪಾರ್ಕಿಂಗ್ ಸಿಗುತ್ತೆ ಹಿಂದೆಗಡೆ ಮತ್ತೆ ಹಿಂದೆಗಡೆ ಮುಂದೆಗಡೆ ಅವರೆಲ್ಲರೂ ಎಲ್ಲಿ ಬೇಕಲ್ಲಿ ನಿಲ್ಸ್ಕೊಬೋದು. ಒಳಗಡೆನೇ ಇರುತ್ತೆ, ಕಾಂಪೌಂಡ್ ಒಳಗಡೆ. ಕಾಂಪೌಂಡ್ಗೆ ಲಾಕ್ ಮಾಡ್ತೀರಾ ಗೇಟ್ ಎಲ್ಲ ನೈಟ್ ಲಾಕ್ ಮಾಡಿಬಿಡ್ತೀವಿ. ವೆಹಿಕಲ್ ಬಂದು ನಿಲ್ಸ್ಕೋದೇನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ನಮಸ್ಕಾರ ಫ್ರೆಂಡ್ಸ್, ಇಲ್ಲಿ ನಾವು ಧನುಷ್ ಹೋಮ್ ಸ್ಟೇ ನೀವು ನೋಡಿದ್ರಿ. ಧನುಷ್ ಹೋಮ್ ಸ್ಟೇ ಯಾವ ಥರ ಇದೆ, ಯಾವ ಥರ ಫೆಸಿಲಿಟಿ ಸಿಗುತ್ತೆ ಅಂತ ನೀವು ಇಲ್ಲಿ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ನೀವು ಯಾರೇ ಬೇಕಾದರೆ ರೂಮಿಗೆ ಬರಬೇಕು ಅಂದರೆ ಮುಂಚೆ ನಿಮಗೆ ಅಲ್ಲಿ ಸಿಟಿಲಿ ರೂಮ್ಸ್ ಇದೆ. ನಾನು 2 ಸಲ ಸಿಟಿಲಿ ಮಾಡಿದಾಗ ಅಷ್ಟೊಂದು ಕ್ಲೀನಾಗಿಲ್ಲ. ಬೇರೆ ಹೆಸರುಗಳು ಯಾವುದು ಹೇಳೋದು ಬೇಡ, ಬಟ್ ಅಷ್ಟೊಂದು ಕ್ಲೀನಾಗಿರಲಿಲ್ಲ. ಬಟ್ ನಾವು ಲಾಸ್ಟ್ ಟೈಮ್ 2 ಟೈಮ್ಸ್ ಇಲ್ಲಿ ಬಂದಾಗ ರೂಮ್ ಮಾಡಿದಾಗ ತುಂಬ ಫೆಸಿಲಿಟಿ ಚೆನ್ನಾಗಿತ್ತು. ಹಂಗಾಗಿ ನಮ್ಮ ಚಾನಲ್ ಒಂದು ವೀಡಿಯೋ ಮಾಡಿಕೊಡ್ಬೇಕು ಅವರಿಗೆ ಅಂತ ನಾವು ಮಾಡ್ಕೊಡ್ತೀವಿ. ಯಾವುದೇ ಕಮರ್ಷಿಯಲ್ ಪರ್ಪಸ್ ಅಲ್ಲ. ಬಟ್ ನಿಮಗೆ ಹಳ್ಳಿ ವಾತಾವರಣ ಬೇಕು ಅಂದರೆ, ತುಂಬ ಚೆನ್ನಾಗಿ ನೇಚರ್ ಬೇಕು, ಮತ್ತು ಒಳ್ಳೆ ಸೇಫ್ಟಿ ಇರೋ ಜಾಗ ಬೇಕು ಅಂದರೆ, ಯಾಕಂದರೆ ಇಲ್ಲಿ ಕ್ಯಾಮ್ರಾಸ್ ಇದೆ. ಬಟ್ ಯಾವುದೇ ಸೆಕ್ಯೂರಿಟಿ ಅಂತ ಅಲ್ಲ, ಬಟ್ ಅವ್ರದ್ದೇ ಮನೆಯವರು ಇಲ್ಲಿ ಇರೋದ್ರಿಂದ ನಿಮಗೆ ಆರಾಮಾಗಿ ಇಲ್ಲಿ ಇರ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಿಮಗೆ ಫುಡ್ ಫೆಸಿಲಿಟಿ ಬೇಕಾದರೆ ಮುಂಚೆನೇ ನೀವು ಇನ್ಫಾರ್ಮ್ ಮಾಡಿದ್ರೆ ಫುಡ್ಡು ಪ್ರೊವೈಡ್ ಮಾಡ್ತಾರೆ. ಹಂಗಾಗಿ ಫುಡ್ಡು ಏನು ತೊಂದರೆ ಇಲ್ಲ. ಬಟ್ ನೀವು ಇಲ್ಲಿ ಬಂದರೆ ವೆಹಿಕಲ್ ನಿಲ್ಸ್ಕೊಳ್ಳೋಕ್ಕೆ ಯಾವುದೇ ವೆಹಿಕಲ್ ರೋಡಲ್ಲಿ ನಿಲ್ಲಿಸ್ತೀವಿ, ಯಾವ ಥರ ಭಯ ಆ ಥರ ಏನಿಲ್ಲ. ನೀವು ಕಾಂಪೌಂಡ್ ಒಳಗಡೆ ವೆಹಿಕಲ್ಗಳು ಹಾಕೋಬೋದು. ಬಟ್ ಅಮೌಂಟ್ ಲೆಕ್ಕಾಚಾರ ಬಂದರೆ ನಿಮಗೆ ನಾವು ಹೊರಗಡೆ ಪೇ ಮಾಡೋದು 1500 1800ವರೆಗೂ ಪೇ ಇರುತ್ತೆ. ಈ ಥರ ದೊಡ್ಡ ರೂಮ್ ಬೇಕು ನಿಮಗೆ, ಗೀಸರ್ ಫೆಸಿಲಿಟಿ, ವಾಟರ್ ಫೆಸಿಲಿಟಿ, ಮತ್ತು ಫುಡ್ ಎಲ್ಲ ಬೇಕಂದರೆ ಎಲ್ಲ ಇರುತ್ತೆ. ಬಟ್ ಇದ್ರೆ ನಿಮ್ಗೆ 1000 ರೂಪೀಸ್ಗೆ ನಿಮ್ಗೆ ಆರಾಮ್ ರೂಮ್ ಕೊಡ್ತಾರೆ. ಫುಡ್ಡು ನೀವು ಏನು ಬೇಕು ಎಕ್ಸ್ಟ್ರಾ ಅದು ನೀವು ಪೇ ಮಾಡಿ ಇಲ್ಲೇ ಪ್ರಿಪೇರ್ ಮಾಡಿಸ್ಕೋಬೋದು. ಇಲ್ಲ ನೀವು ಹೊರಗಡೆ ತರಿಸ್ಕೊಂಡು ಬೇಕಾದ್ರೆ ಊಟ ಮಾಡ್ಕೋಬೋದು. ನೀವೇ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಗ್ಯಾಸು ಪಾತ್ರೆ ಎಲ್ಲ ಕೊಡ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲಿ ನಾವೇ ಎಲ್ಲ ಸ್ವಲ್ಪ ಪಾತ್ರೆ ತಂದಿದ್ದೀವಿ, ಸ್ವಲ್ಪ ಶಾರ್ಟೇಜ್ ಇತ್ತು. ಇವರೇ ಪಾತ್ರೆ ಎಲ್ಲ ಕೊಟ್ಟಿದ್ದರು. ನಾವೇ ಈ ಮ್ಯಾಗಿ ಅಂತ ಮತ್ತು ಬೇರೆ ಬೇರೆ ಓಟ್ಸ್ ಅಂತ ಎಲ್ಲ ನಾವು ಇಲ್ಲೇ ಪ್ರಿಪೇರ್ ಮಾಡ್ಕೊಂಡು ಇಲ್ಲೇ ಊಟ ಮಾಡಿದ್ವಿ. ನೆಕ್ಸ್ಟ್ ಡೇ ಇವ್ರ ಮನೇಲೆ ಅಡುಗೆ ಮಾಡಿದ್ರು. ನಾವೇ ಮಾಡ್ತೀವಿ ಸ್ವಲ್ಪ ಪರವಾಗಿಲ್ಲ ಅಂತೇಳಿ ಅವರೇ ಅಡುಗೆ ಮಾಡಿದ್ರು. ಅವರೇ ಅಲ್ಲೇ ಊಟ ಮಾಡಿದ್ವಿ, ಮುದ್ದೆ ಮಾಡಿಸಿದ್ರು. ಹಾಗಾಗಿ ನಿಮ್ಗೆ ಏನೇ ಫುಡ್ ಬೇಕಾದ್ರೆ ಇವ್ರಿಗೆ ಇನ್ಫಾರ್ಮ್ ಮಾಡಿ ಮಾಡಿಸ್ಕೋಬೋದು. ಅವ್ರು ಮಾತಾಡಬೇಕಾಗತ್ತೆ. ಬಟ್ ರೂಮ್ ರೆಂಟ್ ಮಾತ್ರ ನಿಮ್ಗೆ 1000 ರೂಪೀಸ್ ಇರುತ್ತೆ ಸಾಟರ್ಡೆ ಸಂಡೇಸು. ನಾರ್ಮಲ್ ಡೇಸಲ್ಲಿ ಒಂದು 200 ರೂಪೀಸ್ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ದಯಮಾಡಿ ನೀವು ಈ ಕಡೆ ಬಂದಾಗ, ಹಳೇಬೀಡು ಬೇಲೂರು ಕಡೆ ಬಂದಾಗ, ಮತ್ತು ಇಲ್ಲಿ ಅಕ್ಕಪಕ್ಕ ಇನ್ನೊಂದು ನಮಗೆ ಹಳೇಬೀಡು ಬೇಲೂರು ಮಾತ್ರ ಪ್ಲೇಸಸ್ ಗೊತ್ತು. ಇಲ್ಲಿ ಇನ್ನೂ ಅಕ್ಕಪಕ್ಕ ಬೇರೆ ಪ್ಲೇಸಸ್ ಅಂತ ಅವರು ಸರ್ ಹೇಳಿದ್ರು. ನಿಮ್ಗೆ ಯಾವುದೇ ಪ್ಲೇಸಸ್ ಬೇಕಂದ್ರೆ ನೋಡಿಕೊಂಡು ಇಲ್ಲಿ ರೂಮಲ್ಲಿ ಸ್ಟೇ ಮಾಡಿಕೊಂಡು ಆರಾಮಾಗಿ ನೀವು ಹೋಗ್ಬೋದು. ಹಾಗಾಗಿ ಇಲ್ಲಿ ನಿಮಗೆ ಫಸ್ಟು ನಮಗೆ ರೂಮ್ ಮಾಡಬೇಕಂದ್ರೆ ಸೆಕ್ಯೂರಿಟಿ ನಾವಿನ್ನು ನೋಡ್ತೀವಿ ಸೆಕ್ಯೂರಿಟಿ ಇದೆಯಾ ಅಂತ. ಇಲ್ಲಿ ಸುತ್ತ ತೋಟ ಇದೆ, ಅಕ್ಕಪಕ್ಕ ಮನೆಗಳು ಇದೆ. ಹಾಗಾಗಿ ನಿಮಗೆ ಮತ್ತು ಇಲ್ಲಿ ಕ್ಯಾಮ್ರಾ ಫೆಸಿಲಿಟೀಸ್ ಇದೆ. ಫಸ್ಟ್ ಕಾಂಪೌಂಡ್ ಒಳಗಡೆ ನೀವು ವೆಹಿಕಲ್ ಹಾಕೋಬೋದು. ಬಟ್ ಸೆಕ್ಯೂರಿಟಿ ಅಂತ ನಿಮಗೆ ಏನು ಸಪ್ರೇಟ್ ಇರಲ್ಲ, ಮನೆಯವರೇ ಇರೋದ್ರಿಂದ ಏನು ತೊಂದರೆ ಇರೋಲ್ಲ, ಆರಾಮಾಗಿರ್ಬೋದು. ಮಕ್ಳು ಆಟ ಆಡಲಿಕ್ಕೆ ಜಾಗ ಸಿಗುತ್ತೆ. ಬಟ್ ನೀವು ವೆಹಿಕಲ್ ವಾಶ್ ಮಾಡ್ಕೊಳ್ಳಿಕ್ಕಾಗಲಿ ಮತ್ತು ವೆಹಿಕಲ್ ಪಾರ್ಕಿಂಗ್ ಆಗಲಿ ಏನು ತೊಂದರೆ ಇಲ್ಲ. ನೀವು ಹಳೇಬೀಡು ಬೇಲೂರು ಕಡೆ ಬಂದಾಗ ನೀವು ಸಿಟಿಗಿಂತ ನಮ್ಮ ಫೋನ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಇದರಲ್ಲಿ ನಮ್ಮ ವೀಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹೋಗ್ತಿದೆ. ಆ ವಿಡಿಯೋಗೆ ಆ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ನಿಮ್ಮ ರೂಮ್ನ ಬುಕ್ ಮಾಡ್ಕೊಳ್ಳಿ. ನಿಮಗೆ ನೀವು ಬಂದು ರೂಮ್ ಮಾಡಿದ್ಮೇಲೆ ಯಾವ ಥರ ರೂಮ್ ಇದೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಮಾಡಿ ತಿಳಿಸಿ, ಬೇರೆಯವ್ರಿಗೆ ಹೆಲ್ಪ್ ಆಗಲಿ. ಮಕ್ಕಳು ಆಟ ಆಡಲಿಕ್ಕೆ ಪ್ಲೇಸಸ್ ಇದೆ. ಮತ್ತು ಇಲ್ಲಿ ನೆಕ್ಸ್ಟು ನಿಮಗೆ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸ್ಟವ್ ಎಲ್ಲ ಇಲ್ಲಿ ರೆಡಿ ಮಾಡ್ತೀನಿ ಸರ್ ಹೇಳಿದ್ದಾರೆ. ಕೆಳಗಡೆ ದೊಡ್ಡ ಹಾಲು ಅಡುಗೆ ಮನೆ ಇದೆ, ಅದು ತೋರಿಸ್ತೀವಿ ವಿಡಿಯೋದಲ್ಲಿ. ಬನ್ನಿ ಫ್ರೆಂಡ್ಸ್, ಹಾಗೆ ನೋಡೋಣ. ಇಲ್ಲಿ ಮಕ್ಕಳು ಆಟ ಆಡಲಿಕ್ಕೆ ಜಾಗ ಇದೆ. ಇಲ್ಲೂ ವೆಹಿಕಲ್ ಪಾರ್ಕ್ ಮಾಡ್ಕೋಬೋದು. ಊಟದ ಮನೆ ತೋರಿಸೋಣ. ದೊಡ್ಡ ಹಾಲ್ ಥರ ಬರುತ್ತೆ. ಅಡುಗೆ ಮನೆ ಇರುತ್ತೆ. ನೀವೇ ಫುಡ್ಡು ಪ್ರಿಪೇರ್ ಮಾಡ್ಕೋಬೋದು. ಪ್ಲಸ್ ನೀವು ಮೇಲೆ ಸಪ್ರೇಟ್ ಸ್ಟವ್ ಇಟ್ಕೊಂಡು ಮಾಡ್ಕೊತೀರ ಅಂದ್ರೂ ನೀವು ಸ್ಟವ್ ಇಟ್ಕೊಂಡ್ರೆ ಮೇಲೂ ಫುಡ್ಡು ದೊಡ್ಡ ಹಾಲು ಫುಡ್ ಪ್ರಿಪೇರ್ ಮಾಡ್ಕೋಬೋದು. ಇದು ಕಿಚನ್ ವ್ಯವಸ್ಥೆ ಇದೆ. ದಯಮಾಡಿ ನೀವು ಯಾರಾದರೂ ಬಂದರೆ ಇಲ್ಲಿ ರೂಮ್ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಮ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮಿಂದ ಬೇರೆಯವ್ರಿಗೂ ಒಂದು ಹೆಲ್ಪ್ ಆಗಲಿ. ನಾವು ಇಲ್ಲಿ ಬಂದು ರೂಮ್ ಮಾಡಿ ಉಳ್ಕೊಂಡಿದ್ವಿ, ಹಾಗಾಗಿ ಬೇರೆಯವ್ರಿಗೆ ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ವೀಡಿಯೋ ಮಾಡ್ತಾಯಿದ್ವಿ. ಇದು ಹೊಸದು ಪ್ಲಸ್ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.